ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ SAVI ಮಹೇಶ್ ಯೂಟ್ಯೂಬ್ ಚಾನಲ್. ನಾವು ಫ್ರೆಂಡ್ಸ್ ಇವತ್ತು ನಿಮ್ಗೆ ಫೋಟೋಶಾಪಲ್ಲಿ ಯಾವ ಚಿತ್ರಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಇನ್ಫೋಗ್ರಾಫಿಕ್ಸ್ ಡಿಸೈನ್ ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು. ಈ ರೀತಿ ಇನ್ಫೋಗ್ರಾಫಿಕ್ಸ್ ಡಿಸೈನ್ ಅಂತ ಕರೀತಾರೆ ಈ ಒಂದು ಡಿಸೈನ್ಗೆ. ಈ ಥರ ಇನ್ಫೋಗ್ರಾಫಿಕ್ಸ್ ಡಿಸೈನ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಆದರೆ ಕರಿಸ್ಮಾ ಆಲ್ಬಮ್ ಡಿಸೈನ್ ಮಾಡಬೇಕಾದ್ರೆ ವೆಡ್ಡಿಂಗ್ ಕಾರ್ಡ್ ಬ್ಯಾನರ್ ಪ್ರಿಂಟಿಂಗ್ಗೋಸ್ಕರನ ಯೂಸ್ ಮಾಡ್ತಾರೆ. ಅದನ್ನ ಟೆಕ್ಸ್ಟು ಇನ್ಫೋಗ್ರಾಫಿಕ್ಸ್ ಡಿಸೈನ್ ಒಂಥರ ಯೂಸ್ ಮಾಡೋದ್ರಿಂದ ತುಂಬಾ ಒಂದು ಬ್ಯೂಟಿಫುಲ್ ಆಗಿ ಕಾಣ್ತದೆ. ಒಂದು ಫೋಟೋಸ್ ಆಯಿತು, ಟೆಕ್ಸ್ಟ್ ಆಯಿತು, ಇನ್ನಿತರ ಹಲವಾರು ಮ್ಯಾಟ್ರಿಕ್ಸ್ಗಳಾಯಿತು, ತುಂಬಾ ಒಂದು ಯೂನಿಕ್ ಆಗಿ ಕಾಣ್ತದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಥರ ಒಂದು ಡಿಸೈನ್ ಮಾಡೋದ್ರಿಂದ ತುಂಬಾ ಒಂದು ಬೆನಿಫಿಟ್ಸ್ ಆಗಿ ಸಿಗ್ತವೆ. ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಆಗಿ ಕಾಣ್ತದೆ. ಸೊ ಹಾಗಾಗಿ ಈ ಥರ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಪನ್ ಮಾಡ್ತಾ ಇದ್ದೀನಿ. 7.0 ಫೋಟೋಶಾಪ್ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ರ್ಯಾಂಡಮ್ ಆಗಿ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಬ್ಯಾಕ್ಗ್ರೌಂಡ್ ಕಲರ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ನಾನು ಬ್ಲ್ಯಾಕ್ ಕಲರನ್ನು ಚೂಸ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಈ ಒಂದು ಅನ್ಲಾಕ್ ಮಾಡ್ತಾ ಇದ್ದೀನಿ. ಈ ಒಂದು ಫೋಟೋ ಬ್ಯಾಕ್ಗ್ರೌಂಡು ಅನ್ಲಾಕ್ ಆಗಿದೆ. ಇವಾಗ ನ್ಯೂ ಲೇಯರ್ ತಗೊಂತ ಕಾಸಿ ನ್ಯೂ ಲೇಯರ್ ತಗೊಂಡಿದ್ದೀನಿ. ಸೊ ಇವಾಗ ಗೈಡ್ ಲೈನ್ಸ್ನ ಹಾಕಬೇಕಾಗಿತ್ತು. ನ್ಯೂ ಗೈಡ್ಸ್ ವ್ಯೂವಲ್ಲಿ ಹೋಗ್ಬಿಟ್ಟು ನ್ಯೂ ಗೈಡ್ ಹಾರಿಜಾಂಟಲ್ನ ಕ್ಲಿಕ್ ಮಾಡ್ಕೊಳ್ಳಿ. 5 ತಗೊಳ್ಳಿ. ಓಕೆ, ನೆಕ್ಸ್ಟ್ ಇನ್ನೊಂದು ಬೇಕಾಗಿತ್ತು. ವ್ಯೂವಲ್ಲಿ ಹೋಗ್ಬಿಟ್ಟು ನ್ಯೂ ಗೈಡ್ 4. ಸೊ ಈ ಥರ ಮೇಲ್ಗಡೆ ತಗೊಂಡಿದ್ದೀನಿ. ಇವಾಗ ಈ ಒಂದು ಟೂಲನ್ನು ಕ್ಲಿಕ್ ಮಾಡಿಕೊಂಡು ಎರಡನೇ ಆಪ್ಷನ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಮೊದಲನೇ ಆಪ್ಷನ್ಸ್ ಇದ್ದಾರೆ. ಅದು ಮೊದಲನೇ ಆಪ್ಷನ್ಸ್ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ರೌಂಡ್ ಶೇಪ್ ಎಲಿಪ್ಟಿಕಲ್ ಮರ್ಕ್ಯೂ ಟೂಲ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ರಚನೆ ಮಾಡ್ಕೊಳ್ಳಿ, ಒಂದು ವೃತ್ತವನ್ನು ರಚನೆ ಮಾಡ್ಕೊಳ್ಳಿ ಈ ಥರ. ಓಕೆ, ಇಲ್ಲಿ ನಿಮ್ಗೆ ಯಾವ ಕಲರ್ ಬೇಕಾಗುತ್ತೆ ಆ ಕಲರ್ನ ಇಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ. ನಾನು ವೈಟ್ ಕಲರ್ನ ಚೂಸ್ ಮಾಡ್ಕೊತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಮತ್ತೆ ಒಳ್ಳೆ ಆಸ್ ಇಟ್ ಈಸ್ ಸೇಮ್ ಕಂಟ್ರೋಲ್ ಡಿ ಹೊಡೆದ್ಬಿಟ್ಟು ಇಲ್ಲಿ ರೆಕ್ಟ್ಯಾಂಗಲ್ ಮತ್ತು ಟೂಲ್ ಇದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಒಂದು ಆಯತಾಕೃತಿ ರಚನೆ ಮಾಡ್ಕೊಳ್ಳಿ. ಈ ಥರ ಸೇಮ್ ಆಸ್ ಇಟ್ ಈಸ್ ವೈಟ್ ಬ್ಯಾಕ್ಗ್ರೌಂಡ್, ವೈಟ್ ಕಲರ್. ಓಕೆ, ಇದೊಂದು ಸೇಫ್ ಆಗಿ ನಮಗೆ ಕನ್ವರ್ಟಿಂಗ್ ಆಗಿದೆ. ಇವಾಗ ಏನು ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಮಾಸ್ಕ್ ಟೂಲ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಮಾಸ್ಕ್ ಟೂಲ್ನ ಕ್ಲಿಕ್ ಮಾಡ್ಕೊಂಡೆ. ಕ್ಲಿಕ್ ಮಾಡ್ಕೊಂಡ ನಂತರ ಗ್ರೇಡಿಯಂಟ್ ಟೂಲ್ ಇಲ್ಲಿ ನೋಡಿ, ಈ ಒಂದು ಬಕೆಟ್ ಟೂಲ್ ಇದೆಯಲ್ಲ, ಈ ಗ್ರೇಡಿಯಂಟ್ ಟೂಲ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಬರ್ತೈತಿ. ಸೊ ಇಲ್ಲಿ ನಾವು ಚೂಸ್ ಮಾಡ್ಕೋಬೇಕೈತಿ. ಇಲ್ಲಿಂದ ಹಿಡಿದು ಸ್ವಲ್ಪ ಮಧ್ಯದವರೆಗೆ ತಗೊಂಬಂದು ಕಾಯಿಸಿ ಬಿಟ್ಬಿಡ ಮೌಸ್ನ ಬಿಟ್ಟರೆ ಈ ಥರ ಒಂದು ಸೇಪು ರೆಡಿ ಆಗುತ್ತೆ ನಮಗೆ ಈ ಥರ. ಓಕೆ, ನೆಕ್ಸ್ಟ್ ಕಂಟ್ರೋಲ್ ಜೆ ಡೂಪ್ಲಿಕೇಟ್ ಲೇಯರ್ ಆಗುತ್ತೆ. ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ನಿಮ್ಮ ಮೌಸ್ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಫ್ಲಿಪ್ ಹಾರಿಜಾಂಟಲ್ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆ ಸೈಡ್ ಆಗುತ್ತೆ. ಇವಾಗ ನಿಮಗೆ ಕೀಬೋರ್ಡಲ್ಲಿ ಇರ್ತಕ್ಕಂಥ ಏರೋ ಮಾರ್ಕ್ ಡೌನ್ ಮಾರ್ಕ್ ಇದೆಯಲ್ಲ ಅದನ್ನ ಡೌನ್ನ ಒತ್ತಿಡ್ಕೊಳ್ಳಿ. ಓಕೆ, ಎಂಟರ್. ಈ ಟೂಲ್ ಇದೆಯಲ್ಲ ಇದನ್ನ ಮತ್ತೆ ಒಳ್ಳೆ ಕಂಟ್ರೋಲ್ ಜೆ ಡೌನ್ ಮಾರ್ಕ್. ಈ ಒಂದು ಶೇಪ್ ಇದೆಯಲ್ಲ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಕಂಟ್ರೋಲ್ ಜೆ ಮತ್ತೆ ಒಳ್ಳೆ ಮತ್ತೆ ಡೌನ್ ಮಾರ್ಕ್. ಓಕೆ, ಫಸ್ಟನ್ನು ಮರ್ಜ್ ಮಾಡ್ಕೊಂಬೋಣ. ಕಂಟ್ರೋಲ್ ಇ.
ಓಕೆ, ಎಂಟರ್ ಮಾಡಿದ ನಂತರ ಈ ಥರ ಮರ್ಜಿಂಗ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ ಮತ್ತೆ ಒಳ್ಳೆ ಆ್ಯಸ್ ಇಟ್ ಈಸ್ ಸೇಮ್ ನ್ಯೂ ಲೇಯರ್ ತಗೋಬೇಕಾಯ್ತು. ಒಂದು ನ್ಯೂ ಲೇಯರ್ ತಗೊಂಡ ನಂತರ ರೌಂಡ್ ಶೇಪ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಒಂದು ಬಣ್ಣವನ್ನು ರಚನೆ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಲರ್ ಬೇಕಾಗುತ್ತೋ ಆ ಒಂದು ಕಲರ್ನ ಯೂಸ್ ಮಾಡ್ಕೊಳ್ಳಿ. ಬಕೆಟ್ ಟೂಲ್ ತಗೊಂಡ್ಬಿಟ್ಟು ಇದರೊಳಗೆ ಫಿಲ್ ಮಾಡಿ. ಓಕೆ, ಅಲ್ಟ್ ಹಿಡಿದು ಈ ಕಡೆ ತಗೊಂಬರೋಣ. ಸೇಮ್ ಓಕೆ, ಈಗೆಲ್ಲನೂ 4 ಮರ್ಜ್ ಮಾಡ್ಕೊಂಡ್ಬೋಣ. ಮರ್ಜ್ ಆಯಿತು. F2 ಹೋಗ್ಬಿಟ್ಟು ಸ್ಟ್ರೋಕ್ ಇಲ್ಲಿ ಬ್ರೇವೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಇದರೊಳಗೆ ಟೆಕ್ಸ್ಟ್ ಆ್ಯಡ್ ಮಾಡ್ಬೇಕಂತಂದರೆ ಒಂದು ಟೆಕ್ಸ್ಟ್ ಇರ್ತಕ್ಕಂಥ ಒಂದು ಇಮೇಜ್ನ ಇದರೊಳಗೆ ಆ್ಯಡ್ ಮಾಡೋಣ. ಕಲರನ್ನು ಚೇಂಜ್ ಮಾಡ್ಬೇಕಂತಂದ್ರೆ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರನ್ನು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಪ್ರಿಂಟಿಂಗ್ ಕ್ಯಾಪ್ಷನ್ಸ್ ಕಲರ್ ನಂಬರನ್ನು ಚೇಂಜ್ ಮಾಡ್ಕೋಬೋದು ಈ ಥರ. ಗೈಸ್ ಈ ಥರ ಮಾಡ್ಕೋಬೋದು. ಸೇವ್ ಮಾಡ್ಕೋಬೇಕಂದ್ರೆ JPG ಬೇಕಂದ್ರೆ JPG, PSD ಬೇಕಂದ್ರೆ PSD ಮಾಡ್ಕೋಬೋದು. ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.